ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸೀರಿಯಸ್ ಆಗಿ ಒಂದು ಕ್ಷಣ ಜುಮ್ ಅಂದ್ಬಿಡ್ತಲ್ಲ. ಅಲ್ಲ 35 ವರ್ಷಗಳ ನಂತರ ಕೂಡ ಒಂದೇ ಟೇಕ್ ಅಲ್ಲಿ ಇಬ್ರು ಲೆಜೆಂಡ್ಸ್ ಆ ಸೀನ್ ನ ಮತ್ತೆ ಜೀವಂತವಾಗಿ ನಮ್ಗೆ ತಂದಿಟ್ಟಿದಾರಲ್ಲ. ಆ ಸ್ಟ್ಯಾಂಡಿಂಗ್ ಓವೇಷನ್ ಟು ಆರ್ ಲೆಜೆಂಡ್ಸ್. ಆಫ್ಟರ್ 35 ಇಯರ್ಸ್ ಈ ಸೀನ್ ನ ಮತ್ತೆ ರೀಕ್ರಿಯೇಟ್ ಮಾಡಿದ್ದೀರಾ. ಯಾವ್ದಾದ್ರು ನೆನಪುಗಳು ಫ್ಲಾಶ್ ಆದ್ರೆ ದಯವಿಟ್ಟು ನಮ್ ಜೊತೆ ಹಂಚ್ಕೊಳ್ಳಿ ಪ್ಲೀಸ್. ನೀವು ರಮೇಶ್ ಬಗ್ಗೆ ಏನು ಕೇಳಲಿಲ್ಲ ನನ್ನ ಅಲ್ವಾ? ರಮೇಶ್ ಸಂಗ್ರಾಮದಿಂದ ಫ್ರೆಂಡ್ ನನಗೆ. ನಾನು ಸಹ ರಮೇಶ್ ಫಸ್ಟ್ ಭೇಟಿ ಮಾಡಿದ್ದು ಇದೇ ಕಂಠೀರವ ಸ್ಟುಡಿಯೋ ಪಾರ್ಕಲ್ಲಿ. ಇಲ್ಲೇ ಫಸ್ಟ್ ಭೇಟಿ ಮಾಡಿದ್ದು. ಮಹಾಸಂಗಮ ಅವಾಗಿಂದ ಪರಿಚಯ. ಇವತ್ತು ವೆರಿ ವೆಲ್ ಎಜುಕೇಟೆಡ್. ಅವಾಗ ನಾನೊಬ್ಬ ಅನ್ಎಜುಕೇಟೆಡ್. ಕರೆಸಿ ಮಾತಾಡಿಸಿ ಸಂಗ್ರಾಮ ಸಿನಿಮಾಗೆ ಇವನೇ ಆ್ಯಕ್ಟ್ ಮಾಡಬೇಕು, ರಮೇಶ್ ಆ್ಯಕ್ಟ್ ಮಾಡಬೇಕು ಅಂತೇಳಿ ಒಂದು ಪಾತ್ರ ಮಾಡಿಸಿದ್ದು. ಆಮೇಲೆ ಹಂಗೆ ಶಾಂತಿ ಕ್ರಾಂತಿ ಕರೆಸಿ ಜೊತೆಲಿ ಮಾಡಿದ್ದು. ಬಹುಶಃ ದಿಸ್ ಈಸ್ ಒನ್ ಆಫ್ ದಿ ಇಡನ್ ರಿಲೇಷನ್ಶಿಪ್, ಇಡನ್ ಫ್ರೆಂಡ್ಶಿಪ್. ಇದು ಎಲ್ಲ ಕಾಣಿಸ್ಕೊಂಡಿರಲ್ಲ ನಿಮಗೆ. ನಾನು ಶಿವರಾಜ್ಕುಮಾರ್ ಕಾಣಿಸ್ಕೊಳ್ಳೋಷ್ಟು ಇವ್ರು ಕಾಣಿಸ್ಕೊಳ್ಳೋದಿಲ್ಲ. ಬಟ್ ವೆರಿ ರೆಸ್ಪೆಕ್ಟಬಲ್ ಫ್ರೆಂಡ್ಶಿಪ್. ಅವ್ರು ಯಾರಿಗೂ ನೋಯಿಸರಂಗೆ ಮಾತಾಡ್ತಾರೆ. ನನ್ನ ಮಾತು ಎಲ್ಲರಿಗೂ ನೋವು ಬರುತ್ತೆ. ಯಾಕಂದ್ರೆ ನಾನು ನಿಜ ಮಾತಾಡ್ತೀನಿ, ಅವ್ರ ನಿಜಾನ ಬಚ್ಚಿಟ್ಕೊಂಡು ನೋಯಿಸೋದು ಯಾಕೆ ಬೇಕು? ಅವ್ರ ನಂತರ ಏನು ಬರುತ್ತೆ ಅಂತ ಅವ್ರ ಕ್ಯಾರೆಕ್ಟರ್ ಅದು. ಆ್ಯಂಡ್ ದಟ್ ಈಸ್ ವೈ ಈ ಟಿಲ್ ಟುಡೇ ಈ ಸ್ಟ್ಯಾಂಡ್ಸ್ ದಿ ನಂಬರ್ 1 ಇನ್ ದಟ್ ಪೊಸಿಷನ್. ರವಿ ಸರ್ ಡೈರೆಕ್ಟ್ ಮಾಡ್ತಿದ್ದಾರೆ. ಅಲ್ಲಿ ಮೇಲಿಂದ ಓ ಗಾಡ್ ನಾನು ನೋಡ್ತಾ ಇದ್ದೀನಿ. ಯಾಕಂದ್ರೆ ಆವಾಗ ನಾನು ಬರ್ತಾ ಇದ್ದೀನಲ್ಲ, ನಾನು ಒಂದು ಕ್ಷಣ ಹೊರಗಡೆ ಕೂರ್ತಾ ಇರಲಿಲ್ಲ. ಇಲ್ಲೇ ಸೆಟ್ ಅಲ್ಲಿ ಕುತ್ಕೊಂಡು ಹೇಗ್ ನಡೆಯುತ್ತೆ ಸಿನಿಮಾ, ಏನ್ ಮಾಡ್ತಾರೆ ಅಂತ ನೋಡಕ್ ಇಷ್ಟ ನನಗೆ ಚೆನ್ನಾಗಿ ನೆನಪಿದೆ ರೀ. ರಜನಿ ಸರ್ ಅಲ್ಲಿ ಬಂದಿದ್ದಾರೆ. ನನಗೆ ಇವರು ಡೈರೆಕ್ಟರ್, ಇವ್ರು ಸಿಕ್ಕಾಬಿಡ ಬಿಸಿ. ಅವರು ಡೈರೆಕ್ಟರ್ 4 ಲ್ಯಾಂಗ್ವೇಜ್ ಡೈರೆಕ್ಟ್ ಮಾಡ್ತಿದ್ದಾರೆ. ಇವ್ರು ತುಂಬಾ ಬಿಸಿ. ನಾನು ಯಾರೊಬ್ರು ನನಗೆ ರಜನಿ ಸರ್ ಇಂಟ್ರೊಡ್ಯೂಸ್ ಮಾಡ್ತಾರಾ ಅಂತ ಕಾಯ್ತಾ ಇದ್ದೀನಿ. ಯಾರೊಬ್ರು ಬಂದು ಇವ್ರು ರಮೇಶ್ ಸರ್ ಹೊಸ ನಟ ದಿಸ್ ರಜನಿಕಾಂತ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ. ಸರ್ ಯಾರು ಇಂಟ್ರೊಡ್ಯೂಸ್ ಮಾಡಿಲ್ಲ. ರಜನಿ ಸರ್ ಅಲ್ಲಿಂದ ನೋಡ್ತಾ ಇದಾರೆ. ಅವ್ರಿಗೆ ಗೊತ್ತಾಯ್ತು ಈ ಹುಡುಗ ನನ್ನ ಮೀಟ್ ಮಾಡ್ಬೇಕು ಅಂತ. ಅವ್ರು ನಡ್ಕೊಂಡ್ ಬಂದ್ಬಿಟ್ಟು ಹಾಯ್ ಐ ಆಮ್ ರಜನಿಕಾಂತ್ ಅಂದ್ರು. ಅಲ್ಲ ನೀನ್ ಅದನ್ನ ಅವಳು ಕೈ ಕೊಡದೆ ಇಲ್ಲಿ ಕೈ ಕೊಟ್ಟು ಹೇಳ್ಬೋದಾಯ್ತು. ಇಲ್ಲಿಂದ ದಾಟಿ ಹೋಗಿ ಅಲ್ಲಿ ಕೊಡೋ. ವೈಲೆನ್ಸ್ ವೈಲೆನ್ಸ್ ಇದು ನಾನ್ ವೈಲೆನ್ಸ್, ನಾನ್ ವೈಲೆನ್ಸ್, ನಾನ್ ವೈಲೆನ್ಸ್. ಫುಲ್ ಸೈಲೆನ್ಸ್. ಬೆಸ್ಟ್ ಏನ್ ಗೊತ್ತಾ, ಶಾಂತಿ ಕ್ರಾಂತಿಯಲ್ಲಿ ನೆನಪಾಗೋದು ನನಗೆ. ಹೇಳಿ. ಡುಯೆಟ್ ಸಾಂಗ್ ನ ಖುಷ್ಬುನ ಇವನ್ ಕೈಲಿ ಮಾಡಿಸಿದ್ ನಾನು. ನನ್ನ ಪೊಸಿಷನ್ ಯೋಚನೆ ಮಾಡ್ಕೊಳ್ಳಿ ಅವತ್ತು ಹೆಂಗಿರ್ಬೇಕು. ಹೆಂಗಿತ್ತು ಸರ್? ನಾನು ಇವತ್ತಿದ್ದೀನಲ್ಲ ಸರ್, ಅದೇ ಸ್ಥಿತಿ ಸರ್. ಅದಲ್ಲ ರೀ, ಇವ್ರು ಖುಷ್ಬು ಜೊತೆ ಡುಯೆಟ್ ಮಾಡ್ಸೋದಿರ್ಲಿ, ಖುಷ್ಬುನ ಹಿಂಗ್ ಎತ್ಕೊಂಡು ಸುತ್ತಬೇಕಂತೆ. ಏನಾಯ್ತು ಸರ್ ಅವಾಗ? ಅದಕ್ಕಿಂತ ಹೆಣ್ಮಕ್ಳು ಯಾರು ಭಾರ ಇರಲ್ಲ ಎತ್ತಬೇಕಾದ್ರೆ.